ರಾಜಕೀಯ ಬೇಕಿತ್ತ ಅಂತ ಸುಮಲತಾ ಬಗ್ಗೆ ಸಚಿವ ರೇವಣ್ಣ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಕ್ಷಮೆ ನಾನು ಕೇಳಲ್ಲ ಡ್ರಾಮಾ ಅಂತ ರೇವಣ್ಣ ಉದ್ದಟತನವನ್ನ ಮೆರೆದಿದ್ದಾರೆ. ಗಂಡ ಸತ್ತ 6 ತಿಂಗಳಾಗಿಲ್ಲ, ರಾಜಕೀಯ ಬೇಕಿತ್ತ ಅಂತ ಸುಮಲತಾ ಬಗ್ಗೆ ವೈಯಕ್ತಿಕ ವಾಗ್ದಾಳಿಗೆ ರೇವಣ್ಣ ಅವರು ಇಳಿದಿದ್ದಾರೆ. ಎಲ್ಲಾ ಕಡೆಯಿಂದ ಈಗ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ವ್ಯಕ್ತವಾಗ್ತಾ ಇದ್ದಂತೆ ನಾನು ಕ್ಷಮೆ ಕೇಳಲ್ಲ, ಅವರೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ರೇವಣ್ಣ ಉದ್ದಟತನದಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾನು ಹಿಂದೂ ಸಂಸ್ಕೃತಿ ಪ್ರಕಾರವಾಗಿ ಮಾತಾಡಿದ್ದೀನಿ, ನಾನು ಸುಮಲತಾರ ಕ್ಷಮೆ ಕೇಳುವಂತ ಪ್ರಶ್ನೆಯೇ ಬರೋದಿಲ್ಲ, ಇಂಥ ಡ್ರಾಮಾಗಳನ್ನ ನಾನು ಬಹಳ ನೋಡಿದ್ದೀನಿ ಅಂತ ರೇವಣ್ಣ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದೇ ಸ್ಟೇಟ್ಮೆಂಟ್. ಹಂಗಾದ್ರೆ ಗಂಡ ಸತ್ತು ರಾಜಕೀಯಕ್ಕೆ ಬರಬಾರ್ದ ಅನ್ನೋ ಚರ್ಚೆಯನ್ನ ಹುಟ್ಟಾಕಿದೆ. ಗಂಡ ಸತ್ತು ಇಷ್ಟು ಬೇಗ ರಾಜಕಾರಣಕ್ಕೆ ಬರಬಾರದು, ಬೇರೆ ಉದ್ದೇಶದಿಂದ ನಾನು ಮಾತಾಡಿಲ್ಲ ಅಂತ HD ರೇವಣ್ಣ ಈಗ ವಿವಾದಾತ್ಮಕ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಕ್ಷಮೆ ಕೇಳಲ್ಲ ಡ್ರಾಮಾ ಅಂತ ಹಠಕ್ಕೆ ಬಿದ್ದಿದ್ದಾರೆ ಸಚಿವ ರೇವಣ್ಣ. ನಾನು ಆ ಥರ ಉದ್ದೇಶ ಇಟ್ಕೊಂಡು ಹೇಳಿಲ್ಲ, ಅವ್ರು ಆ ಥರ ಬಂದ್ರಲ್ಲ ಯಾತಿಕೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದಷ್ಟೇ. ನಾನೇನು ಆ ಥರ ದುರುದ್ದೇಶ ಇಟ್ಕೊಂಡು ಹೇಳಿಲ್ಲ. ನಾನು ಹೇಳಿರೋದು ಒಂದು ನಮ್ಮ ಸಂಸ್ಕೃತಿ ಇದರಲ್ಲಿ ಹೇಳಿರೋದಷ್ಟೇ. ನನಗೇನು ಆ ಥರ ಬೇರೆ ಥರ ಅರ್ಥ ಇಲ್ಲ. ನಾನು ಬರಬಾರ್ದು ಅಂತ ಏನು ಹೇಳಿಲ್ಲ. ಯಾರೇ ಇದ್ರು ಸ್ವತಂತ್ರ ಇದೆ. ನಾನು ಅವ್ರು ಏನು ಬೇಕಾದ್ರೂ ರಿಯಾಕ್ಟ್ ಮಾಡಲಿ, ನಾನು ನೋ ರಿಯಾಕ್ಷನ್ ಅದ್ರ ಬಗ್ಗೆ ಅಷ್ಟೇ. ನಾನು ಬೈದಿಲ್ಲ, ನಾನು ಯಾಕೆ ಬೈಯಕ್ಕೆ ಹೋಲ್ ಅವ್ರನ್ನ, ನಾನು ಯಾಕೆ ಬೈಯಕ್ಕೆ ಹೋಲ್ರಿ? ನಾನು ನಮ್ಮ ರಾಜಕೀಯಕ್ಕೆ ಎಂಟ್ರಾಗೋದು ಸ್ವತಂತ್ರ. ಯಾರೇ ಇದ್ದರೂ ಡೈರೆಕ್ಟ್ ರಾಜಕೀಯಕ್ಕೆ ಬರೋದು ಅದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ನಾನು ಆ ಥರ ಭಾವನೆಯನ್ನು ಹೇಳಿಲ್ಲ. ನಿಮಿಷ ಅವರೇ ಹೇಳಿದಾರಲ್ಲ, ಅವರೇ ಇದು ಮಾಡಿದ್ರಲ್ರಿ, ಮಂಡ್ಯದಲ್ಲಿ ನಾನು ನಿಲ್ತೀನಿ ಅಂತಂದರು. ಅದಕ್ಕೆ ಈಗ ಲಾಸ್ಟ್ ಟೈಮ್ಗಾರೆ ಶಿವರಾಮೇಗೌಡರು ಬದಲು ಇವ್ರನ್ನ ಡಿಂಕಿಲ್ಲೇ ತರೋರು ಕುಮಾರಸ್ವಾಮಿಯವರು. ಲಾಸ್ಟ್ ಟೈಮು ಶಿವರಾಮೇಗೌಡರು ಗೆಲ್ಲಿಸಿದ್ದೀವಿ, ನಿಖಿಲೇ ತರೋ ಅನ್ನೋದಿತ್ತು. ಅಲ್ಲೇನು ನಡೀತು ಅನ್ನೋದು ಕಳೆದ ಒಂದು 2-3 ತಿಂಗಳಿಂದ ನಿಮಗೆಲ್ಲ ಗೊತ್ತಿರೋವಂಥ ವಿಷಯ. ಅದನ್ನು ಈಗ ಒಂದು ಇದು ಬಂದಾಗ ಕುಮಾರಸ್ವಾಮಿಯವ್ರಿಗೂ ಮುಖ್ಯಮಂತ್ರಿ ಇದ್ದು ಅವೇನು ರಾಜಕೀಯಕ್ಕೆ ಬರಬಾರ್ದು ಅಂತೇಳಿ ಮಗ. ಈಗ ಅದು ಪೇಪರ್ ಕಟ್ಟಿಂಗು ನ್ಯೂಸ್ ಕಟ್ಟಿಂಗ್ ಎಲ್ಲ ನೀವು ಓದಿ. ಈಗ ಗೋ ಬ್ಯಾಕ್ ಅಂತ ಕುಮಾರಸ್ವಾಮಿ ಗೋ ಬ್ಯಾಕ್ ನಿಖಿಲ್ ಅಂತೇಳಿ ಹೇಳಿದ್ರಲ್ಲ, ಏನಂಗಾರೆ ನಾವು ಯಾರು ಮಾಡಿಸೋರು ಅಂತ ಅವ್ರು ತಿಳ್ಕೊಬೇಕು ನನಗೆ. ಅದ್ರ ನೋಡ್ರಿ, ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ನಡೀರಿ. ಯಾರ್ಯಾರ ಕೊಡುಗೆ ಏನು ಅಂತ ಗೊತ್ತಿದೆ ನನಗೆ. ನಾನು ರಾಜಕಾರಣದಲ್ಲಿ 30 ವರ್ಷ ರಾಜಕಾರಣದಲ್ಲಿರೋ, ನನಗೆ ಯಾರ್ಯಾರ ಕೊಡುಗೆ ಏನು ಈ ರಾಷ್ಟ್ರದಲ್ಲಿ ಏನೋ 40 ವರ್ಷ ನಾನು ರಾಜಕೀಯ ನಮ್ಮ ಅಪ್ಪನ ಕಡೆ ಮಾಡಿದ್ದೀನಿ. ನಾನೇ ಕ್ಷಮೆ ಕೇಳಕ್ಕೆ ಹೋಗಿ ನಡೀರಿ. ನೀವು ಹೇಳ್ರಿ, ಅಂಬರೀಷ್ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ ಮಾಡಿದ್ದೆ JDS, ನಡೀರಿ, ಚೆನ್ನಾಗಿ ಕೆಡಿಸ್ಕೊತೀರಿ. ನಾನೇ ಕ್ಷಮೆ ಕೇಳಕ್ಕೆ ಹೋಲ್ರಿ, ನನಗೇನು ಕ್ಷಮೆ ಕೇಳಕ್ಕೆ ಹೋಲ್ರಿ, ನನಗೇನು ಹುಚ್ಚಿಡ್ದೈತೆ ಕ್ಷಮೆ ಕೇಳಕ್ಕೆ? ನಾನು ಯಾಕೆ ಕಣ್ಣೀರಾಕ್ಸನ? ಅವ್ರು ಅಯ್ಯೋ ಇಂಥ ಡ್ರಾಮಾಗಳೆಲ್ಲ ನಾನು ನೋಡಿದ್ದೀನಿ, ನಡೀರಿ. ನೀವ್ಯಾಕೆ ಈಗ ಮಾಡ್ಲಿ ಬಿಡಿ, ಅವರು ಪಿಕ್ಚರಲ್ಲಿ ಮಾಡ್ತಾ ಇದ್ರು, ಈಗ ರಾಜಕೀಯ ಡ್ರಾಮಾ ಮಾಡಕ್. ಇದು ಸಚಿವ HD ರೇವಣ್ಣ ಅವರ ಉದ್ದಟತನದ ಮಾತು. ಒಂದು ಕಡೆ ಈಗ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹಗಳು ವ್ಯಕ್ತವಾಗ್ತಿದೆ, ಆದ್ರೆ ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಈಗ ಉಲ್ಟಾ ಪ್ರಶ್ನೆಯನ್ನ ರೇವಣ್ಣ ಅವ್ರು ಮಾಡ್ತಿರೋದು. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಈಗ ಗಂಡ ಸತ್ತ 6 ತಿಂಗಳಾಗಿಲ್ಲ, ಸುಮಲತಾ ಅವ್ರಿಗೆ ರಾಜಕೀಯ ಬೇಕಿತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲಾ ವಲಯದಿಂದಲೂ ಕೂಡ ಈಗ ಇದಕ್ಕೆ ಕಮೆಂಟ್ಗಳು ವ್ಯಕ್ತವಾಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ರೇವಣ್ಣ ಅವರು ಈ ರೀತಿ ಯಾಕೆ ಮಾತಾಡಿದ್ರು, ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ವ್ಯಕ್ತವಾಗ್ತಾ ಇದ್ದಂತೆ ಅದೆಲ್ಲ ಡ್ರಾಮಾ ಬಿಡ್ರಿ, ನಾನು ನೋಡಿದೀನಿ, ನಡಿರಿ ಅನ್ನೋ ಮಾತನ್ನ ರೇವಣ್ಣ ಅವ್ರೀಗ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಈಗ ಆಪೋಸ್ ಮಾಡ್ತಾ ಇದ್ದಾರೆ. ಆದ್ರೆ ರೇವಣ್ಣ ಅವ್ರು ಮಾತ್ರ ಕ್ಷಮೆ ಕೇಳೋದಕ್ಕೆ ರೆಡಿ ಇಲ್ಲ. ಒಂದ್ ಕಡೆ ಮಂಡ್ಯದಲ್ಲಿ ರಾಜಕೀಯ ಯಾವ ರೀತಿ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಈಗ ಸುಮಲತಾ ಅವರು ಕೂಡ ಅಖಾಡಕ್ಕೆ ಇಳಿತಾರೆ, ಆದ್ರೆ ಯಾವ ಪಕ್ಷದಿಂದ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಈ ಬೆನ್ನಲ್ಲೇ ಈಗ ರೇವಣ್ಣ ಅವರು ಒಂದು ವಾಗ್ದಾಳಿಯನ್ನ ವೈಯಕ್ತಿಕವಾಗಿ ಮಾಡಿರೋದು ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿದೆ. ಏನೋ ಮಹಿಳೆಯರ ಬಗ್ಗೆ ಈ ರೀತಿ ಮಾತು ಬರಬಾರ್ದು, ನಾನು ರೇವಣ್ಣರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ಈ
ಈ ರೀತಿ ಮಾತು ಬರಬಾರ್ದು. ನಾನು ರೇವಣ್ಣರ ಹೇಳಿಕೆ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ, ಆದ್ರೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಸುಮಲತಾ ಅವರು ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾತಾಡಿದ್ರೆ ಸರಿಯಾಗುತ್ತೆ, ಏನ್ ಮಾತಾಡಿದ್ರೆ ತಪ್ಪು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕು, ಯಾವುದು ಸರಿ ತಪ್ಪು ಅಂತ ತಿಳ್ಕೊಳ್ಬೇಕು ಅಂತ ಮಂಡ್ಯದಲ್ಲಿ ರೇವಣ್ಣ ಅವರ ಹೇಳಿಕೆಗೆ ಸುಮಲತಾ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ವಾಗ್ದಾಳಿಗಳು ಜಾಸ್ತಿ ಆಗ್ತಾ ಇದೆ. ರೇವಣ್ಣ ಅವರು ಸಚಿವ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ತಪ್ಪು ಅನ್ನೋ ಅಭಿಪ್ರಾಯ ಸಾಕಷ್ಟು ಜನರಿಂದ ವ್ಯಕ್ತವಾಗ್ತಾ ಇದೆ. ಇನ್ನೊಂದ್ ಕಡೆ ಸುಮಲತಾ ಅವರೇ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಏನ್ ಮಾತಾಡಿದ್ರಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಆದ್ರೆ ಏನ್ ಮಾತಾಡಿದ್ರೆ ಅದು ಸರಿ, ಏನ್ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕು ಅಂತ ರೇವಣ್ಣ ಹೇಳಿಕೆಗೆ ಸುಮಲತಾ ಅವರು ಇದೀಗ ತಿರುಗೇಟನ್ನ ಕೊಟ್ಟಿರೋದು. ಹಾಗಾದ್ರೆ ರೇವಣ್ಣ ಅವರು ಯಾವ ರೀತಿ ವೈಯಕ್ತಿಕವಾಗಿ ವಾಗ್ದಾಳಿ ಮಾಡಿದ್ರು, ರೇವಣ್ಣ ಅವರ ಮಾತಿಗೆ ಸುಮಲತಾ ಅವರು ಯಾವ ರೀತಿ ಟಾಂಗ್ ಕೊಟ್ಟಿದ್ದಾರೆ, ಎರಡನ್ನೂ ನೋಡೋಣ ಈಗ. ನಾನು ಆ ಥರ ಉದ್ದೇಶ ಇಟ್ಕೊಂಡು ಹೇಳಿಲ್ಲ, ಅವ್ರು ಆ ಥರ ಬಂದ್ರಲ್ಲ ಯಾತಿಕೆ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದಷ್ಟೇ. ನಾನೇನು ಆ ಥರ ದುರುದ್ದೇಶ ಇಟ್ಕೊಂಡು ಹೇಳಿಲ್ಲ. ನಾನು ಹೇಳಿರೋದು ಒಂದು ನಮ್ಮ ಸಂಸ್ಕೃತಿ ಇದರಲ್ಲಿ ಹೇಳಿರೋದಷ್ಟೇ. ನನಗೇನು ಆ ಥರ ಬೇರೆ ಥರ ಅರ್ಥ ಇಲ್ಲ. ನಾನು ಬರಬಾರ್ದು ಅಂತ ಏನು ಹೇಳಿಲ್ಲ ರೀ. ಯಾರೇ ಇದ್ರು ಸ್ವತಂತ್ರ ಇದೆ. ನಾನು ಅವ್ರು ಏನು ಬೇಕಾದ್ರೂ ರಿಯಾಕ್ಟ್ ಮಾಡಲಿ, ನಾನು ನೋ ರಿಯಾಕ್ಷನ್ ಅದ್ರ ಬಗ್ಗೆ ಅಷ್ಟೇ. ನಾನು ಬೈದಿಲ್ಲ. ನಾನು ಯಾಕೆ ಬೈಯಕ್ಕೆ ಅವ್ರನ್ನ? ನಾನು ಯಾಕೆ ಬೈಯಕ್ಕೆ ಹೋಲ್ರಿ? ನಾನು ನಿಮ್ಮ ರಾಜಕೀಯಕ್ಕೆ ಎಂಟ್ರಾಗೋದು ಸ್ವತಂತ್ರ. ಯಾರೇ ಇದ್ರು ಡೈರೆಕ್ಟ್ ರಾಜಕೀಯಕ್ಕೆ ಬರೋದು, ಅದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ನಾನು ಆ ಥರ ಭಾವನೆಯನ್ನು ಹೇಳಿಲ್ಲ. ಒಂದು ನಿಮಿಷ ಅವರೇ ಹೇಳಿದಾರಲ್ಲ, ಅವರೇ ಇದು ಮಾಡಿದ್ರಲ್ರಿ, ಮಂಡ್ಯದಲ್ಲಿ ನಾನು ನಿಲ್ತೀನಿ ಅಂತ ಅಂದರು. ಅದಕ್ಕೆ ಈಗ ಲಾಸ್ಟ್ ಟೈಮ್ಗಾರೆ ಶಿವರಾಮೇಗೌಡರು ಬದಲು ಇವ್ರನ್ನ ಡಿಂಕಿಲ್ನೇ ತರೋರು ಕುಮಾರಸ್ವಾಮಿಯವರು. ಲಾಸ್ಟ್ ಟೈಮು ಶಿವರಾಮೇಗೌಡರು ಗೆಲ್ಲಿಸಿದ್ದೀವಿ, ನಿಖಿಲೇ ತರೋ ಅನ್ನೋದಿತ್ತು. ಅಲ್ಲೇನು ನಡೀತು ಅನ್ನೋದು ಕಳೆದ ಒಂದು 2-3 ತಿಂಗಳಿಂದ ನಿಮಗೆಲ್ಲ ಗೊತ್ತಿರೋವಂಥ ವಿಷಯ. ಅದನ್ನು ಈಗ ಒಂದು ಇದು ಬಂದಾಗ ಕುಮಾರಸ್ವಾಮಿಯವ್ರಿಗೂ ಮುಖ್ಯಮಂತ್ರಿ ಇದ್ದು ಅವೇನು ರಾಜಕೀಯಕ್ಕೆ ಬರಬಾರ್ದು ಅಂತೇಳಿ ಮಗ. ಈಗ ಅದು ಪೇಪರ್ ಕಟ್ಟಿಂಗು, ನ್ಯೂಸ್ ಕಟ್ಟಿಂಗ್ ಎಲ್ಲ ನೀವು ಓದಿ. ಈಗ ಗೋ ಬ್ಯಾಕ್ ಅಂತ ಕುಮಾರಸ್ವಾಮಿ ಗೋ ಬ್ಯಾಕ್ ನಿಖಿಲ್ ಅಂತೇಳಿ ಹೇಳಿದ್ರಲ್ಲ, ಏನಂಗಾರೆ ನಾವು ಅಲ್ಲ ಯಾರು ಮಾಡಿಸೋರು ಅಂತ ಅವ್ರು ತಿಳ್ಕೊಬೇಕು ನನಗೆ. ಅದ್ರ ನೋಡ್ರಿ, ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ನಡೀರಿ. ಯಾರ್ಯಾರ ಕೊಡುಗೆ ಏನು ಅಂತ ಗೊತ್ತಿದೆ ನನಗೆ. ನಾನು ರಾಜಕಾರಣದಲ್ಲಿ 30 ವರ್ಷ ರಾಜಕಾರಣದಲ್ಲಿರೋ ನನಗೆ ಯಾರ್ಯಾರ ಕೊಡುಗೆ ಏನು ಈ ರಾಷ್ಟ್ರದಲ್ಲಿ ಏನೋ 40 ವರ್ಷ ನಾನು ರಾಜಕೀಯ ನಮ್ಮ ಅಪ್ಪನ ಕಡೆ ಮಾಡಿದ್ದೀನಿ. ನಾನೇ ಕ್ಷಮೆ ಕೇಳಕ್ಕೆ ಹೋಗಿ ನಡೀರಿ. ನೀವು ಹೇಳಿದ್ರೆ ಅಂಬರೀಷ್ ಅವ್ರನ್ನ ರಾಜಕೀಯಕ್ಕೆ ಎಂಟ್ರಿ ಮಾಡಿದ್ದೆ JDS ನಡೀರಿ. ನಾನೇ ಕೆಡಿಸ್ಕೊತೀರಿ. ನಾನೇ ಕ್ಷಮೆ ಕೇಳಕ್ಕೆ ಹೋಲ್ರಿ. ನನಗೇನು ನಾನೇ ಕ್ಷಮೆ ಕೇಳಕ್ಕೆ ಹೋಲ್ರಿ. ನನಗೇನು ಹುಚ್ಚಿಡ್ದೈತೆ ಕ್ಷಮೆ ಕೇಳಕ್ಕೆ? ನಾನು ಯಾಕೆ ಕಣ್ಣೀರಾಕ್ಸನ? ಅವ್ರು ರೇ ಅಯ್ಯೋ ಇಂಥ ಡ್ರಾಮಾಗಳೆಲ್ಲ ನಾನು ನೋಡಿದ್ದೀನಿ. ನಡೀರಿ ನೀವು ಯಾಕೆ ಈಗ ಮಾಡಲಿ ಬಿಡಿ. ಅವರು ಪಿಕ್ಚರಲ್ಲಿ ಮಾಡ್ತಾ ಇದ್ರು, ಈಗ ರಾಜಕೀಯ ಡ್ರಾಮಾ ಮಾಡಕ್ಕೆ ಬಂದರು, ಮಾಡಲಿ, ನಾವು ಬೇಡ. ನಾವು ನಂಬ್ಕೊಂಡು ಬರಿಂದ ನಮ್ಮ ವೇದಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳ್ತಾರೆ, ಯಾವ ದೇಶದಲ್ಲಿ, ಯಾವ ಊರಲ್ಲಿ, ಯಾವ ಮನೆಯಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಆ ದೇಶ ಅಭಿವೃದ್ಧಿ ಆಗತ್ತೆ ಅನ್ನೋದು ನಂಬ್ಕೊಂಡು ಬಂದಿರೋವಂಥ ಒಂದು ಸಂಸ್ಕೃತಿ ನಮ್ಮದು. ಈಗ ಇದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಬಿಡಿ. ಯಾಕೆಂದರೆ ನಾವೆಲ್ಲ ಮೊದಲಿಂದಾನು ಗೌರವ ಮರ್ಯಾದೆಯಿಂದ ನಡ್ಕೊಂಡು ಬಂದು, ರಾಜಕಾರಣನೇ ಇರಲಿ, ಚುನಾವಣೆನೂ ಇರಲಿ, ಅದರಲ್ಲೂ ಒಂದು ಸಂಸ್ಕಾರನ ನಾವು ಒಳ್ಳೆ ಸಂಸ್ಕಾರದಿಂದ ನಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಮಗಿದೆ. ಯಾಕೆಂದರೆ ನಾವೆಲ್ಲ ಪಬ್ಲಿಕ್ಕಲ್ಲಿರೋವಂಥ ಪರ್ಸ್ನಾಲಿಟೀಸು. ನಾವೇನು ಮಾತಾಡಿದ್ರು ಏನು ಮಾಡಿದ್ರು ಅದು ಜನಕ್ಕೆ ಒಂದು ಸಂದೇಶ ಹೋಗುತ್ತೆ. ಇದನ್ನು ನಾನು ಇವತ್ತಿನ ದಿನ ಇಷ್ಟು ದಿನಾನು ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾನು ಯಾವತ್ತಾದರೂ ಯಾರಿಗೂ ನಾನು ಟೀಕೆ ಮಾತಾಡಿಲ್ಲ. ನನಗೆ ಅದು ಗೊತ್ತೂ ಇಲ್ಲ. ಅಂಬರೀಷ್ ಅವರ ಸಂಸ್ಕಾರ ಅದಾಗಿರಲಿಲ್ಲ. ನಾನು ಅವರ ಮಾರ್ಗದರ್ಶನದಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಿಡಿ. ಈಗ ನಾನು ಆ ಥರ ಮಾತಾಡಲ್ಲ. ಇದನ್ನು ನಾನೇನು ಹೇಳೋಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ತಿಳ್ಕೊಬೇಕಾಗಿರೋ ವಿಷಯ ಇದು. ಅವರು ವಿವೇಚನೆಗೆ ಬಿಟ್ಟಿದ್ದು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ದೇವೇಗೌಡರ ಮೇಲೆ ಅಂಬರೀಷ್ ಅವರು ತಂದೆ ಅಂತ ಒಂದು ಸ್ಥಾನ ಕೊಟ್ಟು
ಅದೇ ಮರ್ಯಾದೆಯಲ್ಲಿದ್ದರು. ನನಗೂ ಅದೇ ಮರ್ಯಾದೆ ಇದೆ, ನಮ್ಮ ಕುಟುಂಬದವರೆಲ್ಲರಿಗೂ ಮರ್ಯಾದೆ ಗೌರವ ಇದೆ ಅವ್ರ ಮೇಲೆ. ಆ ದೃಷ್ಟಿಯಿಂದ, ಅವರ ದೃಷ್ಟಿಯಿಂದ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡಲ್ಲ. ಈ ಪ್ರಶ್ನೆನ ನೀವು ಅವರನ್ನು ಕೇಳಿದ್ರೆ ಒಳ್ಳೆಯದು. ಇಲ್ಲ, ನಾನು ಒಂದು ರಿಕ್ವೆಸ್ಟ್ ಅಂತೂ ಮಾಧ್ಯಮದವ್ರಿಗೆ ಮಾಡ್ತೀನಿ. ಒಳ್ಳೆಯದು ಕೆಟ್ಟದು ಏನು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ನೀವೆಲ್ಲ ಓದಿರೋರು, ನೀವೆಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜಸ್ ಕೊಡಬೇಕಾಗಿರೋ ಒಂದು ಜವಾಬ್ದಾರಿ ನಿಮಗೂ ಇದೆ, ಬರೀ ನಮಗೆ ಅಂತಲ್ಲ. ಈಗ ನಾವು ಮೊದಲಿಂದ ಸಿನಿಮಾ ರಂಗದಲ್ಲಿದ್ವಿ, ಈಗ ರಾಜಕಾರಣ ರಂಗದಲ್ಲಿ ನಮ್ಮ ಅಂಬರೀಷ್ ಅವರಿದ್ದರು. ನಾನು ಈಗಷ್ಟೇ ಒಂದೇ ಒಂದು ಹೆಜ್ಜೆ ಇಟ್ಟಿದ್ದು. ನನಗಿಂತ ನಿಮ್ಮೆಲ್ರಿಗೂ ತಿಳುವಳಿಕೆ ಇದೆ ಒಳ್ಳೆಯದು ಯಾವುದು. ಇದನ್ನು ನೀವು ಒಂದು ಪಕ್ಷದ ಪರ ವಿರೋಧ ಅನ್ನೋದನ್ನು ನೋಡದೆ ಒಳ್ಳೆಯದೇನು ಕೆಟ್ಟದೇನು ಅನ್ನೋದನ್ನು ನೋಡಿ ಅದರ ಮೂಲಕ ನಮ್ಮ ಸಮಾಜಕ್ಕೆ ಯಾವ ಥರ ಸಂದೇಶ ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ಯಾವುದು ಸರಿನೋ ಯಾವ್ದು ತಪ್ಪೋ ಅವ್ರು ತಿಳ್ಕೋಬೇಕು. ನಾನು ಅವ್ರಿಗೆ ಹೇಳೋಕ್ಕೆ ನಾನು ಯಾರು? ನಿಜವಾಗ್ಲೂ ನಾನು ಯಾರು ಹೇಳಿ? ನಂದೇನು ಅಂತ ನಾನು ನೋಡ್ಕೋತೀನಿ. ಅವರು ಹೆಂಗೆ ಮಾತಾಡ್ತಾರೆ, ಯಾವುದಿದು ಫ್ರೀ ಕಂಟ್ರಿ, ನಮ್ಮದು ಡೆಮೊಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ, ಎಲ್ರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಯಾರ್ಯಾರ ಅಭಿಪ್ರಾಯನ ಅವರು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಯಾರಿಗೂ ಏನು ಇದರಲ್ಲಿ ತಡೆ ಏನಿಲ್ಲ, ಏನು ಅಡ್ಡನೂ ಬರಲ್ಲ, ಮಾತಾಡ್ತಾರೆ. ಬಿಡಿ, ಜನ ತೀರ್ಮಾನ ಮಾಡಬೇಕು. ಒಳ್ಳೆಯದೇನು ಕೆಟ್ಟದೇನು ಅಂತ ಜನಕ್ಕೆ ಗೊತ್ತಾಗಲ್ವಾ? ಅವ್ರ ತೀರ್ಮಾನ. ಏನೋ ರೇವಣ್ಣ ಅವರು ಹಗುರವಾಗಿ ಮಾತನಾಡಿರೋದು ಅಕ್ಷಮ್ಯ ಅಪರಾಧ. ಗಂಡ ಸತ್ತವರು ಹಾಗಾದ್ರೆ ರಾಜಕೀಯಕ್ಕೆ ಬರೋಕೆ ಸಾಧ್ಯ ಇಲ್ವಾ? ಇಷ್ಟು ದಿನ ಅಂತಿಲ್ಲ ಅಂತ ರೇವಣ್ಣ ಈಗ ಸುಮಲತಾ ಬಗ್ಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಕ್ಷಮೆಯನ್ನ ಕೇಳಬೇಕು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಆಗ್ರಹವನ್ನ ಮಾಡಿದ್ದಾರೆ. ಇವರು ಗಂಡ ಕಳ್ಕೊಂಡು ನೋವಲ್ಲಿದ್ದಾರೆ, ಮತ್ತೆ ಈ ರೀತಿ ಎಲ್ಲ ವೈಯಕ್ತಿಕ ವಾಗ್ದಾಳಿ ಮಾಡಿ ನೀವು ನೋವನ್ನ ಕೊಡಬೇಡಿ. ರೇವಣ್ಣ ಅವರು ಹಗುರವಾಗಿ ಜೊತೆಗೆ ಕೀಳು ಮಟ್ಟದ ಮಾತಾಡಿದ್ದಾರೆ. ಸಚಿವ ರೇವಣ್ಣ ವಿರುದ್ಧ ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕ್ಷಮೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ಕೂಡ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ಇನ್ನೊಂದ್ ಕಡೆ ನಾಲ್ಗೆ ಹರಿಬಿಟ್ಟ ರೇವಣ್ಣ ವಿರುದ್ಧವಾಗಿ ಅಂಬಿ ಬಳಗ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರೇವಣ್ಣ ಹೇಳಿಕೆ ವಿರುದ್ಧ ಸೋಷಿಯಲ್ ಮೀಡಿಯಾ ವಾರ್ ಅನ್ನ ಇದೀಗ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಹಳೆ ಇತಿಹಾಸ ತೆಗೆದು ರೇವಣ್ಣ ವಿರುದ್ಧ ಆಕ್ರೋಶವನ್ನ ಅಂಬಿ ಬಳಗ ಇದೀಗ ವ್ಯಕ್ತಪಡಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಮುಖಾಂತರ ವಾರ್ ಅನ್ನ ಇದೀಗ ನಡೆಸ್ತಾ ಇದ್ದಾರೆ ರೇವಣ್ಣ ಹೇಳಿಕೆ ವಿರುದ್ಧವಾಗಿ. ಅಷ್ಟೇ ಅಲ್ಲ, ಜೆಡಿಎಸ್ನ ಹಳೆ ಇತಿಹಾಸವನ್ನ ತೆಗೆದು ರೇವಣ್ಣ ಅವರ ವಿರುದ್ಧ ಆಕ್ರೋಶವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡಿ ಸಿದ್ದೇಗೌಡ, ಸಿದ್ದರಾಜು ಸತ್ತಾಗ ನೀವೆಲ್ಲ ಏನ್ ಮಾಡಿದ್ರಿ? ವಿಜಯಲಕ್ಷ್ಮಿ ಹಾಗೇನೆ ಕಲ್ಪನಾ ಅವರನ್ನ ನಿಲ್ಲಿಸಿದ್ದು ನಿಮ್ಗೆಲ್ಲ ಮರ್ತ್ ಹೋಯ್ತಾ ಅಂತ ಜೆಡಿಎಸ್ ನಾಯಕರಿಗೆ, ಅದರಲ್ಲೂ ರೇವಣ್ಣ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂಬಿ ಫ್ಯಾನ್ಸ್. ನೀವು ಮಾಡಿದ್ರೆ ಅದು ಸರಿಯಾಗುತ್ತೆ, ಆದ್ರೆ ಬೇರೆಯವ್ರು ಮಾಡಿದ್ರೆ ಅದು ತಪ್ಪು ಹೌದಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇದೆ. ಅಂಬಿ ಬಳಗ ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ನೀವು ಮಾಡಿದ್ರೆ, ನಿಮ್ಮ ಪಾರ್ಟಿಯವ್ರು ಮಾಡಿದ್ರೆ ಅದೆಲ್ಲ ಸರಿಯಾಗ್ಬಿಡುತ್ತೆ, ಆದ್ರೆ ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ರೀತಿ ನೀವ್ಯಾಕೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ ಅನ್ನೋ ಆಕ್ರೋಶವನ್ನ ಇದೀಗ ಅಂಬಿ ಫ್ಯಾನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ಜೆಡಿಎಸ್ ನ ಹಳೆ ಇತಿಹಾಸಗಳು ಏನೇನಿದ್ವು ಈ ರೀತಿಯಾಗಿ ಅದನ್ನೆಲ್ಲ ಕೆದಕಿ ತೆಗೆದು ಒಂದ್ ರೀತಿ ವಿಚಿತ್ರ ಪೋಸ್ಟರ್ ಗಳನ್ನೆಲ್ಲ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಇರ್ಬೋದು, ಈ ಹಿಂದೆ ನಿಮ್ಮ ಪಕ್ಷದ ನಾಯಕರೇ ಸತ್ತೋದಾಗ ಅವರ ಹೆಂಡತಿಗಳನ್ನ ನೀವು ಕರ್ಕೊಂಡ್ ಬಂದಿರ್ಲಿಲ್ವಾ? ಹಾಗಾದ್ರೆ ಎಲೆಕ್ಷನ್ಗೆ ನಿಲ್ಲಿಸೋ ಪ್ರಯತ್ನ ಮಾಡಿರ್ಲಿಲ್ವಾ? ಸೊ ಆ ಅಂಶಗಳನ್ನೆಲ್ಲ ಇವಾಗ ಕೆದಕಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಮುಖಾಂತರ ಸೋಷಿಯಲ್ ಮೀಡಿಯಾ ವಾರ್ ಕೂಡ ನಡೆಸ್ತಾ ಇದ್ದಾರೆ.